ವೀಕ್ಷಕರೇ, ಯೂಟ್ಯೂಬ್ ಚಾನಲ್ ಹೇಗೆ ಸೆಟ್ ಮಾಡುವುದೆಂದು ನಾನಿಲ್ಲಿ ಹೇಳಿಕೊಡುತ್ತಿದ್ದೇನೆ. ಇದರಲ್ಲಿ ಮೊದಲಿಗೆ ನೀವು ಗೂಗಲ್ ಅಕೌಂಟನ್ನು ಹೊಂದಿರಬೇಕು. ಗೂಗಲ್ ಅಕೌಂಟ್ ಒಳಗಡೆ ಯೂಟ್ಯೂಬ್ ಚಾನಲನ್ನು ನೀವು ಓಪನ್ ಮಾಡಬೇಕು. ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ ನಂತರ ಯೂಟ್ಯೂಬ್ಗೆ ಹೋದಾಗ ಈ ಥರ ಬರ್ತದೆ. ನಿಮ್ಮ ಚಾನಲ್ ಇಲ್ಲಿ ತೋರಿಸ್ತದೆ. ನೀವು ಓಪನ್ ಮಾಡಿದ ಚಾನಲ್ ಇಲ್ಲಿ ಬರ್ತದೆ. ನಾನಿಲ್ಲಿ ಎವರ್ಗ್ರೀನ್ MPS ಅಂತ ಮಾಡಿದ್ದೇನೆ ಚಾನಲ್. ನಂದು ಆಲ್ರೆಡಿ ಚಾನಲ್ ಓಪನ್ ಆಗಿದೆ. ಈ ಥರ ಓಪನ್ ಮಾಡಿ ಆದ ನಂತರ ನೆಕ್ಸ್ಟ್ ಗೂಗಲಿಗೆ ಬನ್ನಿ. ಗೂಗಲಲ್ಲಿ ಇಲ್ಲಿ studio.youtube.com ಅಂತ ಕೊಡಿ. studio.youtube.com ಅಂತ ಗೂಗಲಲ್ಲಿ ಕೊಡಬೇಕು. ಇದು ಯಾವಾಗ ಯೂಟ್ಯೂಬಲ್ಲಿ ಚಾನಲ್ ಓಪನ್ ಮಾಡಿ ನಂತರ ಗೂಗಲ್ ಅಕೌಂಟ್ ಓಪನ್ ಮಾಡಬೇಕು ಫಸ್ಟಿಗೆ, ಆದಮೇಲೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು. studio.youtube.com ಕೊಟ್ಟ ನಂತರ ಅಲ್ಲಿ ಯೂಟ್ಯೂಬ್ ಅಂತ ಕ್ಲಿಕ್ ಮಾಡಬೇಕು. ಸ್ಟಾರ್ಟಿಂಗಿಗೆ ಯೂಟ್ಯೂಬ್ ಅಂತ ಸಿಗ್ತದೆ, ಅದನ್ನು ಕ್ಲಿಕ್ ಮಾಡಬೇಕು. ಪುನಃ ಕೊಡ್ತಿದ್ದೇನೆ ನೋಡಿ, studio.youtube.com ಅಂತ ಕೊಡಬೇಕು. ಆಗ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟುಡಿಯೋ ಅಂತ ಬರ್ತದಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಆನಂತರ ಈ ಥರ ಬರ್ತದೆ ಸ್ಕ್ರೀನ್. ಇದು ತುಂಬ ಸಣ್ಣದಾಗಿ ಕಾಣಿಸ್ತದೆ. ಸ್ವಲ್ಪ ನೀವು ಝೂಮ್ ಮಾಡ್ಕೊಳ್ಳಿ, ಆಗ ಕಾಣ್ತದೆ. ಇದು ಮೊಬೈಲಲ್ಲಿ ಮಾಡ್ತಿದ್ದೇನಲ್ಲ, ಹಾಗಾಗಿ ಸರಿಯಾಗಿತ್ತು ಕಾಣಲ್ಲ. ನಿಮಗೆ ಮೊಬೈಲಲ್ಲಿ ಹೇಳಿಕೊಡ್ತಿದ್ದೇನಲ್ಲ, ಇದು ಝೂಮ್ ಮಾಡ್ಕೊಳ್ಳಿ. ಇದರಲ್ಲಿ ಮೇಲೆ ನಿಮ್ಮದು ಡ್ಯಾಶ್ಬೋರ್ಡಲ್ಲಿ ನಿಮ್ಮದು ಯೂಟ್ಯೂಬದು ಇದು ನೀವು ಹಾಕಿದ ಫೋಟೋಸ್ ಎಲ್ಲ ಇಲ್ಲಿ ಇರ್ತದೆ ನೋಡಿ. ನೀವು ಹಾಕಿದ ಫೋಟೋಸ್ ಎಲ್ಲ, ಇದು ನಂದು ಯೂಟ್ಯೂಬ್ ಚಾನಲ್. ಈ ಥರ ಫೋಟೋಸ್ ಎಲ್ಲ ಬರ್ತದೆ ಅದರಲ್ಲಿ. ಆದಮೇಲೆ ಈ ಥರ ಬರ್ತದೆ. ಆದಮೇಲೆ ಬ್ಯಾಕಿಗೆ ಬನ್ನಿ. ಇದರಲ್ಲಿ ನಿಮ್ಮದು ನೆಕ್ಸ್ಟ್ ಕೆಳಗೆ ಬನ್ನಿ. ಅದೇ ಇದರಲ್ಲಿ ಕೆಳಗೆ ಬನ್ನಿ. ಇಲ್ಲಿ ಸೆಟ್ಟಿಂಗ್ ಅಂತ ಇದೆ, ಒಂದು ಸಣ್ಣ ಆಪ್ಷನ್ ಕಾಣಲ್ಲ, ಅದು ನೀವು ಝೂಮ್ ಮಾಡಿದರೆ ಗೊತ್ತಾಗ್ತದೆ. ಸೆಟ್ಟಿಂಗಿಗೆ ಬನ್ನಿ. ಸೆಟ್ಟಿಂಗಲ್ಲಿ ಇಲ್ಲಿ ಜನರಲ್ ಅಂತ ಇದೆ. ಜನರಲಲ್ಲಿ ಸೆಟ್ಟಿಂಗಲ್ಲಿ ಇಲ್ಲಿ ಜನರಲ್ ಅಂತ ಇದೆ. ಜನರಲಲ್ಲಿ US ಡಾಲರ್ ಅಂತ ಇದೆ. ಅದನ್ನು ನೀವು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಇಂಡಿಯನ್ ರುಪೀಸ್ ಅಂತ US ಡಾಲರ್ ತೆಗೆದು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಆಗ ನಿಮ್ಮದು ಮನಿ ಎಲ್ಲ ಇಂಡಿಯನ್ ರುಪೀಸಲ್ಲಿ ತೋರಿಸ್ತದೆ ಅಲ್ಲಿ. ನೆಕ್ಸ್ಟ್ ಸೇವ್ ಅಂತ ಕೊಡಿ. ಆನಂತರ ಚಾನಲಿಗೆ ಬನ್ನಿ. ಚಾನಲಲ್ಲಿ ಬೇಸಿಕ್ ಇನ್ಫೋ ಅಂತ ಇದೆ ಅಲ್ಲ, ಅದರಲ್ಲಿ ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತ ಇದೆ. ಅದರಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಕಂಟ್ರಿ ಆಫ್ ರೆಸಿಡೆನ್ಸಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಆನಂತರ ನೆಕ್ಸ್ಟ್ ಇದರಲ್ಲಿ ಕೆಳಗೆ ಕೀವರ್ಡ್ಸ್ ಅಂತ ಇದೆ. ಕೀವರ್ಡ್ಸಲ್ಲಿ ಯೂಟ್ಯೂಬ್ ಗೈಡ್, ಹೌ ಟು ಕ್ರಿಯೇಟ್ ಯೂಟ್ಯೂಬ್, ಇದೆಲ್ಲ ನಾನು ಆಲ್ರೆಡಿ ಕೊಟ್ಟಿದ್ದೇನೆ. ನೀವು ಬೇಕಾದರೆ ನಿಮ್ಮದು ಏನಿದೆ ಅದನ್ನು ನೀವು ಕೊಡ್ಬೋದು. ಇದು ಕೀವರ್ಡ್ ಇಂಪಾರ್ಟೆಂಟ್ ತುಂಬ. ಇದು ನೀವು ಯೂಟ್ಯೂಬ್ ಚಾನಲ್ ಯಾರಾದರೂ ಸರ್ಚ್ ಮಾಡುವಾಗ ನಿಮ್ಮ ಕೀವರ್ಡಲ್ಲಿ ಅವರು ಹಾಕಿದರೆ ನಿಮ್ಮ ಚಾನಲ್ ಓಪನ್ ಆಗ್ತದೆ. ನೀವೀಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಅಂತ ಕೊಟ್ಟರೆ ಅವರು ಹೌ ಟು ಅಂತ ಕೊಡುವಾಗಲೇ ನಿಮ್ಮ ಚಾನಲ್ ಓಪನ್ ಆಗ್ತದೆ. ಆ ಥರ ಇದು ಕೀವರ್ಡ್ ನೀವು ಎಷ್ಟು ಕೊಟ್ಟರೆ ಅಷ್ಟು ಒಳ್ಳೆಯದು. ನಾನಿಲ್ಲಿ ಬರಿತಿದ್ದೀನಿ ನೋಡಿ, ಈ ಥರ ಬರ್ರೆ ಆಯಿತು. ಟ್ಯಾಗಲ್ಲಿ ಕೀವರ್ಡಲ್ಲಿ ಈ ಥರ ಟ್ಯಾಗ್ ಹಾಕಿ ಈ ಥರ ಬರ್ರೆ ಅದು ನಿಮ್ಮದು ಸೇವ್ ಆಗಿ ಇರ್ತದೆ. ಈ ಥರ ಎಲ್ಲ ಬರೆದಾದ ನಂತರ ಸೇವ್ ಅಂತ ಕೊಟ್ಟು ಬಿಡಬೇಕು. ಈ ಥರ ಬರೀರಿ. ನೀವು ನಿಮ್ಮದೇ ವರ್ಡ್ ಬರೀರಿ, ನಾನು ಬರೆದಿದ್ದು ಬರಿಬೇಡಿ. ನೀವು ನಿಮ್ಮದು ಏನಿದೆ ಅದನ್ನೇ ನೀವು ನಿಮ್ಮದು ಚಾನಲಲ್ಲಿ ಏನೆಲ್ಲ ನೀವು ಕ್ರಿಯೇಟ್ ಮಾಡ್ತೀರಿ ಅದೆಲ್ಲ ಬರೀರಿ ಅಲ್ಲಿ. ಆನಂತರ ಅಲ್ಲಿ ಸೇವ್ ಅಂತ ಕೊಟ್ಟುಬಿಡಿ. ಆನಂತರ ನೆಕ್ಸ್ಟ್ ನೀವು ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇದೆ. ಅಲ್ಲಿ ಡೂ ಯು ವಾಂಟ್ ಟು ಸೆಟ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ. ಕಿಡ್ಸಿಗಾದರೆ ಕಿಡ್ಸ್ ಫಸ್ಟ್ ಒನ್ ಕ್ಲಿಕ್ ಮಾಡಿ, ಅಲ್ಲಂತಿದ್ರೆ ಸೆಕೆಂಡ್ ಒನ್ ಕ್ಲಿಕ್ ಮಾಡಿ. ಎರಡು ನೀವು ಅದು ಕಿಡ್ಸಿಗೂ ಹಾಕ್ತೀರಿ ಅಂತಿದ್ರೆ, ಯಾರು ಬೇಕಾದ್ರೂ ನೋಡ್ಬೋದು ಅಂತಿದ್ರೆ ಅದರಲ್ಲಿ ಥರ್ಡ್ ಒನ್ ಸೆಲೆಕ್ಟ್ ಮಾಡಿ.
ಥರ್ಡ್ ಒನ್ ಸೆಲೆಕ್ಟ್ ಮಾಡಿ. ನಾನು ಇದರಲ್ಲಿ ಥರ್ಡ್ ಒನ್ ಸೆಲೆಕ್ಟ್ ಮಾಡಿದ್ದೇನೆ, ಮತ್ತು ಎರಡು ನಾನು ಸೆಲೆಕ್ಟ್ ಮಾಡಲಿಲ್ಲ. ಆದಮೇಲೆ ಸೇವ್ ಅಂತ ಕೊಡಿ, ಸೇವ್ ಅಂತ ಕೊಡಿ. ಇದಿಷ್ಟಾದಮೇಲೆ ನಾವೀಗ ಚಾನಲಲ್ಲಿ ಬೇಸಿಕ್ ಇನ್ಫೋ ಮಾಡಿದ್ವಿ, ಅಡ್ವಾನ್ಸ್ ಸೆಟ್ಟಿಂಗ್ ಮಾಡಿದ್ವಿ. ಈಗ ಫೀಚರ್ ಎಲಿಜಿಬಿಲಿಟಿ ಅಂತ, ಫೀಚರ್ ಎಲಿಜಿಬಿಲಿಟಿಯಲ್ಲಿ ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂತ ಇದೆಯಲ್ಲ, ಅದು ಎನೇಬಲ್ಡ್ ಅಂತ ಇರಲಿ, ಅದನ್ನೇನು ಮಾಡೋದು ಬೇಡ. ಆದಮೇಲೆ ಇಂಟರ್ಮೀಡಿಯೇಟ್ ಫೀಚರ್ಸ್ ಅಂತ ಇದೆಯಲ್ಲ, ಸೆಕೆಂಡ್ ಒನ್, ಅದರಲ್ಲಿ ಎಲಿಜಿಬಲ್ ಇದ್ದರೆ ಅದನ್ನು ಎನೇಬಲ್ ಮಾಡ್ಕೊಳ್ಬೇಕು. ಅದರಲ್ಲಿ 3 ಆಪ್ಷನ್ ಇದೆ: ವೀಡಿಯೋಸ್ ಲಾಂಗರ್ ದೆನ್ 15 ಮಿನಿಟ್ಸ್, ಕಸ್ಟಮ್ ಥಂಬ್ನೈಲ್ಸ್, ಲೈವ್ ಸ್ಟ್ರೀಮ್ಸ್ ಅಂತ ಇದೆ. ಅದರಲ್ಲಿ ನಾವು 15 ಮಿನಿಟ್ಸಿಗಿಂತ ಜಾಸ್ತಿ ವಿಡಿಯೋ ಲಾಂಗ್ ಇದ್ದರೆ ಅದು ನಮಗೆ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ನಾವಿದು ಸೆಟ್ಟಿಂಗ್ ಮಾಡೋದಿದ್ರೆ. ಮತ್ತು ತಮ್ನೈಲು ತಗೊಳ್ಳೋದಿಲ್ಲ, ತಮ್ನೈಲ್ ಫೋಟೋಸ್ ಎಲ್ಲ. ಆದಮೇಲೆ ಲೈವ್ ಸ್ಟ್ರೀಮ್ ಮಾಡಲಿಕ್ಕೂ ಬಿಡೋಲ್ಲ ಜಾಸ್ತಿ, ಅದರಿಂದ ಲೈವ್ ಸ್ಟ್ರೀಮ್ ಮಾಡಲಿಕ್ಕೂ ಆಗೋದಿಲ್ಲ ಇದು ನೀವು ಸೆಟ್ಟಿಂಗ್ ಮಾಡ್ಕೊಳ್ಳೋದಿದ್ರೆ. ಅದಕ್ಕಾಗಿ ನೀವು ಇಲ್ಲಿ ವೆರಿಫೈ ಫೋನ್ ನಂಬರ್ ಅಂತ ಇದೆ ಇಲ್ಲಿ ಕೆಳಗೆ. ನಂದು ಆಲ್ರೆಡಿ ಮಾಡಿ ಆಗಿದೆ, ಹಾಗಾಗಿ ವೆರಿಫೈ ಫೋನ್ ನಂಬರ್ಸ್ ಅಂತ ಬರ್ತಿಲ್ಲ. ನಿಮ್ಮ ಇದರಲ್ಲಿ ನೀವು ಮಾಡೋದಿದ್ರೆ ನಿಮ್ಮ ಇದರಲ್ಲಿ ವೆರಿಫೈ ಫೋನ್ ನಂಬರ್ ಅಂತ ಬರ್ತದೆ, ಆ ಸೆಟ್ಟಿಂಗನ್ನು ನೀವು ಮಾಡಿಕೊಳ್ಬೇಕು. ಅಲ್ಲಿ ನಿಮ್ಮದು ಫೋನ್ ನಂಬರ್ ವೆರಿಫಿಕೇಷನ್ ಮಾಡ್ತದೆ, ಇಮೇಲ್ ಅಡ್ರೆಸ್ ಎಲ್ಲ ಕೇಳ್ತದೆ, ಅದೆಲ್ಲ ಕೊಡಬೇಕಾಗ್ತದೆ. ಆದಮೇಲೆ ಫೋನಿಗೆ ಇದು ವೆರಿಫಿಕೇಷನ್ ಕೋಡ್ ಬರ್ತದೆ, ಅದನ್ನು ನೀವು ಅಪ್ಡೇಟ್ ಮಾಡಬೇಕಾಗ್ತದೆ. ಅದು ನೀವು ನಂದು ಸೆಟ್ಟಿಂಗ್ ಆಗಿದೆ, ಹಾಗಾಗಿ ಅದು ಓಪನ್ ಆಗ್ತಿಲ್ಲ ನನ್ನ ಇದರಲ್ಲಿ. ಆದಮೇಲೆ ಸೇವ್ ಅಂತ ಕೊಡಿ. ಆದಮೇಲೆ ಫುಲ್ ಸೇವ್, ಅಲ್ಲಿ ಕೆಳಗೆ ಸೇವ್ ಅಂತ ಆಪ್ಷನ್ ಇದೆ, ಅದು ಕಾಣಲ್ಲ, ಸಣ್ಣ ಇದರಲ್ಲಿದೆ, ಅದು ಸೇವ್ ಅಂತ ಕೊಟ್ಟು ಬಿಡಿ. ಕೆಳಗೆ ಬಂದರೆ ನಿಮಗೆ ಗೊತ್ತಾಗ್ತದೆ, ಲಾಸ್ಟ್ ಎಂಡಿಗೆ ಬಂದರೆ. ಸೇವ್ ಅಂತ ಕೊಡೋದಿದ್ರೆ ನೀವು ಮಾಡಿದ್ದು ಯಾವುದು ಸೇವ್ ಆಗಲ್ಲ. ಆದಮೇಲೆ ನೆಕ್ಸ್ಟ್ ಮೂರನೇ ಆಪ್ಷನ್ ಫೀಚರ್ಸ್ ಎಲಿಜಿಬಿಲಿಟಿ. ಇದರಲ್ಲಿ ಥರ್ಡ್ ಆಪ್ಷನ್ ಅಡ್ವಾನ್ಸ್ ಫೀಚರ್ಸ್ ಅಂತ. ಇದರಲ್ಲಿ ನೀವು ಇದೆಲ್ಲ ಆಕ್ಸೆಸ್ ಆಗಬೇಕಂತಿದ್ರೆ ಇದರಲ್ಲಿ ಅಪೀಲಿಂಗ್ ಕಂಟೆಂಟ್ ID ಕ್ಲೈಮ್ಸ್, ಕ್ರಿಯೇಟ್ ಮೋರ್ ಲೈವ್ ಸ್ಟ್ರೀಮ್ಸ್ ಡೈಲಿ, ಅಪ್ಲೋಡ್ ಮೋರ್ ವೀಡಿಯೋಸ್ ಡೈಲಿ, ಕ್ರಿಯೇಟ್ ಮೋರ್ ಶಾರ್ಟ್ಸ್ ಡೈಲಿ, ಅಬೆಂಡ್ ಲೈವ್ ಸ್ಟ್ರೀಮ್ಸ್, ಎಕ್ಸ್ಟರ್ನಲ್ ಲಿಂಕ್ಸ್ ಇನ್ ವಿಡಿಯೋ ಡಿಸ್ಕ್ರಿಪ್ಷನ್ಸ್, ಎಲಿಜಿಬಲ್ ಟು ಅಪ್ಲೈ ಫಾರ್ ಮೊನೆಟೈಸೇಷನ್ಸ್. ಇದಿದೆ. ಇದರಲ್ಲಿ ನೀವು ಅಪೀಲಿಂಗ್ ಕಂಟೆಂಟ್ ID ಅಂದರೆ ನಿಮ್ಮ ಯೂಟ್ಯೂಬ್ ಕಂಟೆಂಟನ್ನು ಯಾರಾದರೂ ಯೂಸ್ ಮಾಡ್ತಿದ್ರೆ ಆವಾಗ ನೀವು ಕ್ಲೈಮ್ ಮಾಡ್ಬೋದು. ಮತ್ತು ಕ್ರಿಯೇಟ್ ಮೋರ್ ಲೈವ್ ಸ್ಟ್ರೀಮ್ಸ್ ಡೈಲಿ ಅಂದರೆ ನೀವು ಲೈವ್ ಸ್ಟ್ರೀಮ್ಸ್ ಮೂರಕ್ಕಿಂತ ಜಾಸ್ತಿ ಮಾಡ್ತಿದ್ರೆ ಆವಾಗ ನೀವು ಈ ಕಂಟೆಂಟನ್ನು ನೀವು ಆ್ಯಕ್ಸೆಸ್ ಮಾಡಬೇಕಾಗ್ತದೆ. ಆದಮೇಲೆ ಅಪ್ಲೋಡ್ ಮೋರ್ ವೀಡಿಯೋಸ್ ಡೈಲಿ ಅಂದರೆ ನೀವು ನೀವು ತುಂಬ ವೀಡಿಯೋ ಜಾಸ್ತಿ ಅಪ್ಲೋಡ್ ಮಾಡ್ತಿದ್ರೆ ಆವಾಗನೂ ಈ ಕಂಟೆಂಟ್ ಇಲ್ಲದಿದ್ದರೆ ನಿಮಗೆ ಆ್ಯಕ್ಸೆಸ್ ಆಗಲ್ಲ, ಅಪ್ಲೋಡ್ ಆಗಲ್ಲ. ಕ್ರಿಯೇಟ್ ಮೋರ್ ಶಾರ್ಟ್ಸ್ ಡೈಲಿ, ಇದೇ ಥರ ಇದು ಲೈವ್ ಸ್ಟ್ರೀಮ್ಸ್ ಇದೆಲ್ಲ ನೀವು ಅಪ್ಲೋಡ್ ಆಗಬೇಕಂತಿದ್ರೆ ನೀವು ಈ ಫೀಚರ್ಸನ್ನು ನೀವು ಆ್ಯಕ್ಸೆಸ್ ಮಾಡಬೇಕಾಗ್ತದೆ. ಅದರಲ್ಲಿ ನೀವು ಆ್ಯಕ್ಸೆಸ್ ಫೀಚರ್ಸ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ನಂದು ಆಲ್ರೆಡಿ ಆ್ಯಕ್ಸೆಸ್ ಆಗಿದೆ, ನಿಮ್ಮದು ಅದು ಆ್ಯಕ್ಸೆಸ್ ಆಗಿಲ್ಲದಿದ್ದರೆ ನೀವು ಇದು ಫೀಚರ್ಸನ್ನು ಆ್ಯಕ್ಸೆಸ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್. ಇದು ಫೀಚರ್ಸನ್ನು ನೀವು ಈಗಲ್ಲದಿದ್ದರೂ ಮುಂದೇನೂ ಮಾಡಬೇಕಾಗ್ತದೆ. ಯೂಟ್ಯೂಬಲ್ಲಿ ಹಣ ಬರುವಾಗ ನೀವು ಈ ಫೀಚರ್ಸನ್ನು ಆ್ಯಕ್ಸೆಸ್ ಮಾಡಬೇಕಾಗ್ತದೆ, ಇಲ್ಲಂತಿದ್ರೆ ಮುಂದೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಈಗಲೇ ಮಾಡಿಟ್ಟರೆ ಒಳ್ಳೆಯದು. ಇದು ಫೀಚರ್ಸನ್ನು ಆ್ಯಕ್ಸೆಸ್ ಅಂತ ಕೊಟ್ಟ ಮೇಲೆ ನನ್ನದರಲ್ಲಿ ಬರ್ತಿಲ್ಲ, ಅಲ್ಲಿ ನಂದು ಆ್ಯಕ್ಸೆಸ್ ಆಗಿದೆ ಆಲ್ರೆಡಿ. ನೀವು ಮಾಡಬೇಕು, ಅಲ್ಲಿ ಆ್ಯಕ್ಸೆಸ್ ಫೀಚರ್ಸ್ ಅಂತ ಕ್ಲಿಕ್ ಮಾಡಬೇಕು. ಆಮೇಲೆ ಚೂಸ್ ಹೌ ಟು ಆ್ಯಕ್ಸೆಸ್ ಅಡ್ವಾನ್ಸ್ ಫೀಚರ್ಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಆ್ಯಕ್ಸೆಸ್ ಫೀಚರ್ಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಚೂಸ್ ಹೌ ಟು ಆ್ಯಕ್ಸೆಸ್ ಅಡ್ವಾನ್ಸ್ ಫೀಚರ್ಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ 3 ಆಪ್ಷನ್ಸ್ ಇದೆ: ಯೂಸ್ ವಿಡಿಯೋ ವೆರಿಫಿಕೇಷನ್ಸ್, ಯೂಸ್ ಯುವರ್ ವ್ಯಾಲಿಡ್ ID, ಬಿಲ್ಡ್ ಚಾನಲ್ ಹಿಸ್ಟ್ರಿ ಅಂತ ಇದೆ. ಅದರಲ್ಲಿ ಯೂಸ್ ವಿಡಿಯೋ ವೆರಿಫಿಕೇಷನ್ ಅಂತ ಹೇಳಿದರೆ ಅದು ನಿಮ್ಮದು ಫೋಟೋ ಕೇಳ್ತದೆ, ನೀವು ಫೋಟೋ ಮುಖಾಂತರನೂ ನೀವು ವೆರಿಫಿಕೇಷನ್ ಮಾಡ್ಬೋದು, ಕ್ಯಾಮರಾ ಮುಖಾಂತರನೂ. ಸೆಕೆಂಡ್ ಒನ್ ಪ್ಯಾನ್ ಕಾರ್ಡ್ ಕೇಳ್ತದೆ, ಯೂಸ್ ಯುವರ್ ವ್ಯಾಲಿಡ್ ID. ಪ್ಯಾನ್ ಕಾರ್ಡದು ಫ್ರಂಟ್ ಮತ್ತು ಬ್ಯಾಕ್ ಪೇಜು ಇದು ಫೋಟೋ ಕಾಪಿ ತೆಗೆದು, ಒರಿಜಿನಲ್ ಫೋಟೋ ಕಾಪಿ ತೆಗೆದು ನೀವು ಸೆಂಡ್ ಮಾಡಬೇಕಾಗ್ತದೆ.
ಆದಮೇಲೆ ವೆರಿಫೈ ಮಾಡಬೇಕಾಗ್ತದೆ. ಆದಮೇಲೆ ಥರ್ಡ್ ಒನ್ ಬಿಲ್ಡ್ ಚಾನಲ್ ಹಿಸ್ಟ್ರಿ. ಇದರಲ್ಲಿ ಅಪ್ರೂವಲ್ ಟೈಮ್ ಅಂದರೆ ಬಿಲ್ಡ್ ಚಾನಲ್ ಹಿಸ್ಟ್ರಿ ಯೂಶ್ವಲಿ ಅಪ್ ಟು 2 ಮಂತ್ಸ್ ಜಾಸ್ತಿ ನೀವು ಇದನ್ನು ಯೂಸ್ ಮಾಡ್ತಿದ್ರೆ ನಿಮಗೆ ಆಟೋಮೆಟಿಕಲಿ ವೆರಿಫೈ ಆಗ್ತದೆ. ಇದರಲ್ಲಿ ನಾನು ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡಿದ್ದೇನೆ, ಯೂಸ್ ಯುವರ್ ವ್ಯಾಲಿಡ್ ಐ ಡಿ. ನಾನು ಪ್ಯಾನ್ ಕಾರ್ಡ್ ಐ ಡಿ ಯೂಸ್ ಮಾಡಿದ್ದೇನೆ ಇಲ್ಲಿ. ಹಾಗಾಗಿ ನಂದು ಆ್ಯಕ್ಸೆಸ್ ಆಗಿದೆ. ಅದು ಆಗಲೇ ಆಗಲ್ಲ, ಒಂದು 24 ಅವರ್ಸ್ ಹೀಗೆ ತಗೊಳ್ತದೆ. ಅದು ನನಗೆ ಕರೆಕ್ಟ್ ಗೊತ್ತಿಲ್ಲ, 24 ಅವರ್ಸ್ ತಗೊಳ್ಬೋದು. ಆದಮೇಲೆ ನೆಕ್ಸ್ಟಿಗೆ ಬನ್ನಿ. ಇಲ್ಲಿ ಜನರಲ್ ಆಯಿತು, ಚಾನಲ್ ಆಯಿತು. ನೆಕ್ಸ್ಟ್ ಅಪ್ಲೋಡು ಡಿಫಾಲ್ಟ್ಸ್ ಅಂತ ಇದೆ. ಅಪ್ಲೋಡು ಡಿಫಾಲ್ಟ್ಸಲ್ಲಿ ಬೇಸಿಕ್ ಇನ್ಫೋದಲ್ಲಿ ವಿಜುವೇಬಿಲಿಟಿ, ಇದರಲ್ಲಿ ವಿಜುವೇಬಿಲಿಟಿ ಅನ್ಲಿಸ್ಟೆಡ್ ಅಂತ ಕೊಡಿ. ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ನಾನೇನು ಕೊಟ್ಟಿಲ್ಲ, ನೀವು ಬೇಕಾದ್ರೆ ಕೊಡಿ. ವಿಜುವೇಬಿಲಿಟಿ ಅನ್ಲಿಸ್ಟೆಡ್ ಅಂತ ಕೊಡಿ. ಆದಮೇಲೆ ಟ್ಯಾಗ್ಸಲ್ಲಿ ನೀವು ಮೇಯ್ನಾಗಿ ನಿಮ್ಮದು ಇದು ಕೊಡಬೇಕು, ನಿಮ್ಮದು ನೇಮು, ಚಾನಲ್ ನೇಮು ಇದೆಲ್ಲ ಜಾಸ್ತಿ ಕೊಡಬೇಕು ಟ್ಯಾಗ್ಸಲ್ಲಿ. ನಿಮ್ಮದು ನೇಮು, ಆದಮೇಲೆ ಯೂಟ್ಯೂಬ್ ಯಾವುದ್ರ ಬಗ್ಗೆ ಮಾಡ್ತಿದ್ದೀರಿ ವಿಡಿಯೋ ಅದೆಲ್ಲ ನೀವು ಅದರಲ್ಲಿ ಜಾಸ್ತಿ ಕೊಟ್ಟರೆ ಒಳ್ಳೆಯದು. ಟ್ಯಾಗ್ಸಲ್ಲಿ ಯೂಟ್ಯೂಬ್ ಗೈಡ್, ಹೌ ಟು ಅಪ್ಲೋಡ್ ಯೂಟ್ಯೂಬ್ ಫೈಲ್ಸ್, ಇದೆಲ್ಲ ಈ ಥರ ಎಲ್ಲ ಕೊಟ್ಟರೆ ಒಳ್ಳೆಯದು. ಕುಕ್ಕಿಂಗ್ ಚಾನಲ್ಸ್ ಇದೆಲ್ಲ ಟ್ಯಾಗಲ್ಲಿ ಜಾಸ್ತಿ ಕೊಟ್ಟರೆ ನಿಮಗೆ ವ್ಯೂಸ್ ಜಾಸ್ತಿ ಆಗ್ತದೆ. ಹಾಗೆ ನಾನು ಎಷ್ಟು ಕೊಟ್ಟಿದ್ದೇನೆ ನೋಡಿ, ನೀವು ನಿಮಗೆ ಏನು ಬೇಕು ಅದು ಕೊಡಿ. ನೆಕ್ಸ್ಟ್ ಇದು ಅಪ್ಲೋಡು ಡಿಫಾಲ್ಟಲ್ಲಿ ಸೆಕೆಂಡ್ ಆಪ್ಷನ್ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ. ಇದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ಲ್ಯಾಂಗ್ವೇಜ್ ಕ್ಯಾಪ್ಷನ್ ಸರ್ಟಿಫಿಕೇಷನ್ಸ್ ಅಂತ ಇದೆ. ಇದರಲ್ಲಿ ಲ್ಯಾಂಗ್ವೇಜ್ ನೀವು ಕನ್ನಡದವರಾಗಿದ್ದರೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಿಂದಿ, ಇಂಗ್ಲೀಷ್ ಯಾವ ಲ್ಯಾಂಗ್ವೇಜಲ್ಲಿ ನೀವು ಮಾಡ್ತಿದ್ದೀರಿ ಯೂಟ್ಯೂಬ್ ಆ ಲ್ಯಾಂಗ್ವೇಜದು ಹೆಸರು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಆದಮೇಲೆ ಟೈಟಲ್ ಏನು ಬರಿಬೇಕಂತೆಲ್ಲ. ಆದಮೇಲೆ ಟೈಟಲ್ ಬೇಕಾದರೆ ಬರೀರಿ ನಿಮಗೆ. ಆದಮೇಲೆ ಕಮೆಂಟ್ಸ್ ಆನ್ ಇರಲಿ. ಆದಮೇಲೆ ಸೇವ್ ಅಂತ ಕೊಡಿ. ಮೇಯ್ನಾಗಿ ಕೆಲವರು ಇದು ಲ್ಯಾಂಗ್ವೇಜ್ ಕ್ಯಾಪ್ಷನ್ ಸರ್ಟಿಫಿಕೇಷನ್, ಇದು ವಿಡಿಯೋ ಲ್ಯಾಂಗ್ವೇಜ್ ಅದು ಕೆಲವರು ಬರೆಯುವುದೇ ಇಲ್ಲ. ಅದು ಬರೆಯದಿದ್ದರೆ ನಿಮಗೆ ಚಾನಲ್ ರೆಕಮೆಂಡ್ ಮಾಡೋದಿಲ್ಲ. ಅಂದರೆ ನೀವೀಗ ಕನ್ನಡ ಅಂತ ಇದ್ದರೆ ಕನ್ನಡದಲ್ಲಿ ಯಾರು ಜಾಸ್ತಿ ನೋಡ್ತಾರೆ ಅಂಥವರಿಗೆಲ್ಲ ಇದು ನಿಮ್ಮ ಚಾನಲನ್ನು ರೆಕಮೆಂಡ್ ಮಾಡ್ತದೆ ವೀಡಿಯೋಸನ್ನು. ಹಾಗಾಗಿ ನೀವು ಇದು ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಅದರಲ್ಲಿ ಉಳಿದದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಇದರಲ್ಲಿ ನೀವು ಡ್ಯಾಶ್ಬೋರ್ಡಿಗೆ ಬಂದಾಗ ಇದರಲ್ಲಿ ನಿಮಗೆ ಕಸ್ಟಮೈಜೇಷನ್ಸ್ ಅಂತ ಒಂದು ಆಪ್ಷನ್ ಇದೆ ಸೈಡಲ್ಲಿ. ಆ ಕಸ್ಟಮೈಜೇಷನ್ಸ್ ಆಪ್ಷನ್ ಅದೆಲ್ಲ ಮಾಡಲಿಕ್ಕಿದೆ. ಈಗ ವಿಡಿಯೋ ತುಂಬ ಲೆಂತಿಯಾಗಿದೆ, ಹಾಗೆ ಅದನ್ನು ನಾನು ನೆಕ್ಸ್ಟ್ ಇದರಲ್ಲಿ ಮಾಡ್ತೇನೆ. ಹಾಗಾಗಿ ನಿಮಗೆ ನಾನು ಮಾಡಿದ ವಿಡಿಯೋ ಅಪ್ಲೋಡ್ ಆಗಬೇಕಂತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಗ ನನ್ನ ಪ್ರತಿಯೊಂದು ವೀಡಿಯೋಸು ನಿಮಗೆ ಅಪ್ಲೋಡ್ ಆಗ್ತಾ ಇರ್ತದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.